ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ದಿನ ಚೆನ್ನಾಗಿರಬೇಕು ಅಂದರೆ ಒಂದು ಒಳ್ಳೆ ಊಟ ಆಗಬೇಕು. ಒಂದು ಒಳ್ಳೆ ಊಟ ಆಗಬೇಕು ಅಂದರೆ ನಮ್ಮ ಮಾಡಿರೋಂಥ ಸಾಂಬಾರು ಚೆನ್ನಾಗಿರಬೇಕು. ನಮ್ಮ ಸಾಂಬಾರು ಚೆನ್ನಾಗಿರಬೇಕು ಅಂದರೆ ನಾವು ಸಾಂಬಾರು ಪುಡಿ ಏನು ಮಾಡಿಸ್ತೀವಿ ಅದು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಸಾಂಬಾರು ಪುಡಿನ ಪರ್ಫೆಕ್ಟಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೋದು, ಹಾಗೆ ಯಾವ್ಯಾವ ಸಾಮಾನುಗಳನ್ನು ಯಾವ್ಯಾವ ಅಳತೆಯಲ್ಲಿ ಹಾಕಬೇಕು ಅನ್ನೋದನ್ನು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ 1.5 kg ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1/4 kg ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1.5 kg ಅಂದರೆ ನಾನು 1 kg ನಾರ್ಮಲ್ ಮೆಣಸಿನ್ಕಾಯಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ kg ಅಷ್ಟನ್ನು ನಾನು ಸಣ್ಣ ಮೆಣಸಿನ್ಕಾಯಿ ಬರುತ್ತೆ, ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಕೂಡ ಒಂದು ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಆಗೇನು ಖಾರ ಬರೋಲ್ಲ, ಅದನ್ನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಅದು ಓನ್ಲಿ ಕಲರ್ಗೋಸ್ಕರ ಅಷ್ಟೇ. ಹಾಗೆ ಕೊತ್ತಂಬರಿ ಅಂದರೆ ಧನಿಯಾ ಅಂತ ಹೇಳ್ತಾರಲ್ವ, ಅದನ್ನು ಕೂಡ ಒಂದು 1.5 kg ಅಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಮನೇಲಿ ಇರೋವಂತಹ ಐಟಮ್ಸ್ಗಳನ್ನ ಸೇರಿಸಿದ್ರೆ ಅಷ್ಟಾಗಿ ಅಳತೆ ಎಲ್ಲ ಗೊತ್ತಾಗಲ್ಲ, ಹಂಗಾಗಿ ಜಸ್ಟ್ ಈ ರೀತಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರನೇ ತರಿಸಿ ನಾನು ವಿಡಿಯೋ ಮಾಡಿದ್ದೀನಿ. ಹಾಗೆ ತೊಗರಿಬೇಳೆ ಬಂದು ನಮಗೆ ಒಂದು 1/4 kgಗಿಂತ ಜಾಸ್ತಿ ಅಂದರೆ ಒಂದು 300 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಹಾಗೆ ಅರಿಶಿನ ಕೊನೆ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಅರಿಶಿನ ಕೊನೆ ಒಂದು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಹಾಗೆ ಜೀರಿಗೆ ಬಂದು ಒಂದು ಅರ್ಧ kg ಅಷ್ಟು ಬೇಕಾಗುತ್ತೆ. ಹಸಿ ಕಡಲೆ ಬಂದು ಒಂದು 3/4 kg ಅಷ್ಟು ಬೇಕಾಗುತ್ತೆ. ಹಾಗೆ ಮೆಣಸು ಬಂದು ನಮಗೆ 350 ಗ್ರಾಮ್ ಬೇಕಾಗುತ್ತೆ. ಮತ್ತು ಉದ್ದಿನಬೇಳೆ ಕೂಡ 350 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಮತ್ತು ಸಾಸಿವೆ ಕೂಡ 350 ಗ್ರಾಮು. ಮತ್ತು ಮೆಂತ್ಯ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಒಂದು 1/4 kg ಅಷ್ಟೇ ಸಾಕು. ನೆಕ್ಸ್ಟ್ ಬಂದು ಅಕ್ಕಿ ಒಂದು ಅರ್ಧ ಪಾವು ಅಷ್ಟು ಬೇಕಾಗುತ್ತೆ. ಇವರು ಕಡಲೆ ಕೂಡ ಹಾಕ್ತಾರೆ, ಬಟ್ ನಾವು ಹಸಿ ಕಡಲೆ ಹಾಕಿರೋದ್ರಿಂದ ಕಡಲೆ ಏನೂ ಹಾಕಕ್ಕೆ ಹೋಗೋದಿಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಅದನ್ನು ಹುರಿಬೇಕಾಗುತ್ತೆ. ಅದು ಜಾಸ್ತಿ ಬ್ರೌನ್ ಕಲರ್ ಬಂದುಬಿಡಬಾರ್ದು, ಆ ರೀತಿ ನೋಡಿಕೊಂಡು ನಾವು ಅದನ್ನು ಒಂದು ಮೀಡಿಯಮ್ ಆಗಿ ಅದನ್ನು ನಾವು ಹುರಿದಿಟ್ಕೋಬೇಕು. ಸೊ ಇವೆಲ್ಲ ಐಟಮ್ಸ್ಗಳು ನಾವು ಬೇಗನೆ ಆಗಿಬಿಡುತ್ತೆ, ಬೇಗನೆ ಹುರಿದು ಇಟ್ಕೊಂಡ್ಬಿಡ್ಬೋದು. ಬಟ್ ಒಣಮೆಣ್ಸಿನ್ಕಾಯಿ ಇದೆಯಲ್ಲ, ಅದೇ ಒಂದು ಬಿಗ್ಗೆಸ್ಟ್ ಪಾರ್ಟ್ ಆಫ್ ದಿಸ್ ಖಾರದ ಪುಡಿ ಅಂತಲೇ ಹೇಳ್ಬೋದು. ಈ ಖಾರದ ಪುಡಿಗೆ ಆ ಒಣಮೆಣ್ಸಿನ್ಕಾಯಿ ಉರಿಯೋದೇ ಒಂಥರ ಭಯ ಅಂತ ಅನ್ನಿಸ್ಬಿಡುತ್ತೆ, ಯಾಕಂದರೆ ತುಂಬಾ ಘಾಟ್ ಇರುತ್ತಲ್ವ, ಹಾಗಾಗಿ ಇದೆಲ್ಲ ಬೇಗನೆ ಹುರ್ಕೊಂಬಿಟ್ಟೆ. ಆ್ಯಕ್ಚುಲಿ ಇಲ್ಲಿ ಮೊದಲು ಚೀಲದ ಮೇಲೆ ಹಾಕ್ಬಿಟ್ಟಿದ್ದೆ, ಆಮೇಲೆ ಸ್ವಲ್ಪ ಮೆಲ್ಟ್ ಆಗ್ತೆ ಅಂತ ಅನ್ನಿಸ್ತಾ ಆಮೇಲೆ ಒಂದು ಪೇಪರ್ ಮೇಲೆ ಹಾಕಿ ಎಲ್ಲದನ್ನು ತಗೊಂಡು ಹೋಗಿ ಮೇಲ್ಗಡೆ ಹಾಕಿದೆ. ಬಿಸಿಲು ಚೆನ್ನಾಗಿರೋದ್ರಿಂದ ಸೊ ಡ್ರೈ ರೋಸ್ಟ್ ಮಾಡಿಬಿಟ್ಟೆ ಒಟ್ಟಿಗೆ ಹೋಗಿ ಬಿಸಿಲಿಗೆ ಹಾಕಿ ಒಣೆ ಹಾಕುವಂಥದ್ದು. ಅಂದರೆ ನಮಗೆ 2 ಸರಿ ಒಣಗಾಕಬೇಕಾಗತ್ತೆ. ಅಂದರೆ ಉರಿಯೋಕ್ಕಿಂತ ಮುಂಚೆ ಒಂದು ಸರಿ ಒಣಗಾಕೋದು, ಮತ್ತೆ ಬಂದು ಒಣಗಾಕೋದು, ಆ ಥರ ಎಲ್ಲ ಆಗುತ್ತೆ. ಹಂಗಾಗಿ ಫಸ್ಟೇ ಹುರಿದು ಇಟ್ಬಿಟ್ಟು ಅದಾದ ನಂತರ ನಾವು ಬಿಸಿಲಿಗೆ ಹಾಕ್ತೀವಿ. ಇವಾಗ ಹೇಳಿದ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಹುರಿದು ಅದಾದ ನಂತರ ಅದನ್ನು ಬಿಸಿಲಿಗೆ ಹಾಕ್ಬಿಟ್ಟು ಬಂದೆ. ಸೊ ಅದಾದ ನಂತರ ನೆಕ್ಸ್ಟ್ ಪಾರ್ಟ್ ಬಂದು ಈ ಒಂದು ಒಣಮೆಣ್ಸಿನ್ಕಾಯಿ ಇದೆಯಲ್ಲ, ಅದನ್ನು ತೊಟ್ಟುಗಳನ್ನು ಬಿಡಿಸುವಂಥದ್ದು. ಇವ್ರು ಏನು ಮಾಡ್ತಾರೆ, ಒಣಮೆಣ್ಸಿನ್ಕಾಯಿದು ತೊಟ್ಟೇನಿದೆ ಅದನ್ನು ಬಿಡ್ಸೋಕ್ಕೆ ಹೋಗಲ್ಲ, ಹಂಗೇ ಕೊಟ್ಬಿಡ್ತಾರೆ. ಬಟ್ ಅದು ಬಿಡಿಸ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಷ್ಟು ಫೈನ್ ಪೌಡರಾಗಿ ಆಗಲ್ಲ, ಅದು ಅಂದರೆ ಸ್ವಲ್ಪ ತರ್ತರಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ನಾವು ಅದನ್ನು ಕೂಡ ಬಿಡಿಸ್ಬೇಕಾಗುತ್ತೆ. ಹಾಗೆ ಒಬ್ಬಳೇ ಈ ಕೆಲಸ ಎಲ್ಲ ಮಾಡ್ತಾಯಿದ್ವಲ್ಲ, ಹಾಗೆ ನನ್ನ ಫೇವ್ರೇಟ್ ಯೂಟ್ಯೂಬರ್ ಆದ ಅನಿತಾ ಶಮಂತ್ ಅವ್ರದ್ದು ಯೂಟ್ಯೂಬ್ ನೋಡ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಇನ್ನೇ ಕೆಲಸ ಮಾಡ್ತಾಯಿದ್ರು. ನಮಗೆ ಇಷ್ಟ ಆದಂತಹ ಒಂದಷ್ಟು ವೀಡಿಯೋಸ್ಗಳನ್ನ ನಾವು ನೋಡ್ತಾ ಕೆಲಸ ಮಾಡೋದ್ರಿಂದ ಒಂಥರ ರಿಫ್ರೆಶ್ ಫೀಲ್ ಆಗುತ್ತೆ, ತುಂಬ ಬೋರ್ ಅಂತ ಅನಿಸಲ್ಲ. ಹಾಗಾಗಿ ಒಂದಷ್ಟು ವೀಡಿಯೋಸ್ಗಳೆಲ್ಲ ಹಾಕ್ಕೊಂಡು ನೋಡಿಕೊಂಡು ಈ ಕೆಲಸಗಳನ್ನು ಮಾಡ್ತಾಯಿದ್ದೆ. ಇದೆಲ್ಲ ಆದ ನಂತರ ಒಣಮೆಣ್ಸಿನ್ಕಾಯಿ ಕೂಡ ಹುರ್ಕೊಂಡ್ವಿ. ಈ ಟೈಮಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನ್ನ ಆನ್ ಮಾಡಿಕೊಂಡ್ರೆ ಸ್ವಲ್ಪ ಘಾಟ್ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರಂತೂ ಕೆಮ್ಮಿ ಸಾಕಾಗ್ಬಿಡುತ್ತೆ. ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ನಿಧಾನಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇದನ್ನು ಹುರಿದಿದ್ದಾಯಿತು. ಖಾರದ ಪುಡಿ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಕೊನೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಒಣಗಾಕಿ ಆಗಿದ್ದು, ಬಟ್ ಅಕ್ಕಿ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ಅಕ್ಕಿ ಹುರಿದೇ ಇರಲಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಹೋಗಿ ಅಕ್ಕಿ ಕೂಡ ಹುರಿದು ಸೊ ಅದನ್ನೆಲ್ಲ ಬೆರೆಸಿ, ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಬೆರೆಸಿ ಇಟ್ಕೊಂಡು, ಸೊ ಹಾಗೆ ಸ್ವಲ್ಪ ಚೆನ್ನಾಗಿ ಎಲ್ಲ ಒಣಗಿದ ಮೇಲೆ ನಾವು ಅದನ್ನು ಮಿಲ್ಗೆ ಕೊಡಿಸಿ ಒಂದು ಫೈನ್ ಪೌಡರಾಗಿ ರೆಡಿ ಮಾಡಿಸ್ಕೊಂಡ್ವಿ. ಸೊ ಇದಿಷ್ಟು ನಮ್ಮ ಒಂದು ಮನೆಯ ಖಾರದ ಪುಡಿಯ ಕತೆ. ನಾವು ಈ ರೀತಿ ಮಾಡ್ತೀವಿ, ಬೇರೆ ಕಡೆ ಬೇರೆ ರೀತಿಯಾಗಿ ಮಾಡ್ಬೋದು. ನಾವು ವೆಜ್ ಆಗಿರೋದ್ರಿಂದ ಇದಿಷ್ಟು ಮೈಲ್ಡಾಗಿ ನಾವು ಯೂಸ್ ಮಾಡುವಂತಹ ಮಸಾಲೆ ಪದಾರ್ಥಗಳು.
ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.